ಕೈ ಮುಗಿದು ಕೇಳ್ತೀನಿ, ಎಲ್ಲಿ ನಿಮಗೆ ಗೆದ್ಲುಳಗಳು ಸಿಗುತ್ತೆ ಅದನ್ನ ನೀವು ಉತ್ತಕ್ಕೆ ಪೂಜೆ ಮಾಡ್ದಂಗೆ ಪೂಜೆ ಮಾಡಿ. ಈಗ ಬೆಳಗ್ಗೆ ಸೂರ್ಯನ ಕಿರಣ ಇಲ್ಲಿಗೆ ಬಿತ್ತು ಅಂದ್ರೆ ಒಂದ್ ಸೈಡ್ ಬಿತ್ತು ಅಂದ್ರೆ ಈ ಕಡೆ ಫುಲ್ ಕೂಲ್ ಆಗಿರುತ್ತೆ, ಈ ಕಡೆ ಬಿದ್ದಾಗ ಈ ಕಡೆ ಕೂಲ್ ಆಗಿರುತ್ತೆ. ಇಲ್ಲಿ ಸ್ಟ್ರಾಂಗ್ ಮ್ಯಾಂಡಿಬಲ್ಸ್ ಇರ್ತದೆ. ಈ ಮ್ಯಾಂಡಿಬಲ್ಸ್ ಇದನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಕಚ್ಚುತ್ತವೆ. ರಾಣಿ ಬಂದು ದಿನಕ್ಕೆ 1000 ರಿಂದ 1500 ಮೊಟ್ಟೆಗಳನ್ನ ಇಡುತ್ತೆ. ಪ್ರತಿದಿನ 1000 ರಿಂದ 1500 ಮೊಟ್ಟೆಗಳನ್ನ ಇದು ಇಡ್ತಾ ಹೋಗ್ತದೆ. ರಾಣಿ ಇದು ನಮ್ಮಲ್ಲಿ ಇದ್ರದ್ದು ಲೈಫ್ ಸೈಕಲ್ ಬಂದ್ರೆ, ರಾಣಿದು ಲೈಫ್ ಸೈಕಲ್ ಬಂತು ಅಂದ್ರೆ 15 ರಿಂದ 20 ವರ್ಷದವರೆಗೂ ಇದು ಬದುಕಿರುತ್ತೆ. ಹುಲಿಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೂ ಅಷ್ಟೇ, ನೀವು ಯಾವಾಗಲೂ ಕೂಡ ಹೇಳ್ತಾ ಇದ್ರೆ ಅದು ಹ್ಯಾಬಿಟಾಟ್ ಇಂಜಿನಿಯರ್ಸ್ಗಳಿದ್ದ ಹಾಗೆ ನಮ್ಮ ಪ್ರಕೃತಿನ ಬ್ಯಾಲೆನ್ಸ್ ಮಾಡುತ್ತೆ, ಕಾಡನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ. ಹಾಗೆ ನಾವು ಮತ್ತು ಆನೆಗಳು ಸ್ಟಡಿ ಮಾಡಬೇಕಾದ್ರೂ ನೀವು ಹೇಳಿದ್ರಿ ಅದು ಕೂಡ ಎಕೋಸಿಸ್ಟಮ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡುತ್ತೆ ಹ್ಯಾಬಿಟಾಟ್ ಇಂಜಿನಿಯರ್ಸ್ ಆಗಿಂತ. ಅಂದರೆ ಅವೆರಡೂ ಕೂಡ ಪ್ರಮುಖ ಅಂತ. ಅದರ ಜೊತೆಗೆ ಇನ್ನೊಂದು ಪ್ರಕೃತಿಯಲ್ಲಿ ಕಾಡಲ್ಲಿ ಬಹಳಷ್ಟು ಕೆಲಸ ಮಾಡ್ತಕ್ಕಂಥ ಇನ್ನೊಂದು ವರ್ಗ ಇದೆ, ಅದನ್ನು ಕೂಡ ನಾವು ಎಕೋಸಿಸ್ಟಮ್ ಇಂಜಿನಿಯರ್ಸ್ ಅಂದರೆ ಕಾಡಿನ ಅಭಿಯಂತರರು ಅಂತಲೂ ಕೂಡ ಕರಿಬೋದೇನೋ, ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಬೇಕು ಸರ್. ನಾನು ಗೆದ್ದಲ ಹುಳುಗಳ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಇದನ್ನು ನಾವು ಎಕೋಸಿಸ್ಟಮ್ ಇಂಜಿನಿಯರ್ಸ್ ಅಂತ ಯಾಕೆ ಕರೀತಾರೆ ಅನ್ನೋದು ನನಗೆ ತುಂಬ ಆಶ್ಚರ್ಯ ವಿಷಯ. ನಾವು ಆಗಲೇ ಮಾತಾಡ್ದಂಗೆ ಟೈಗರ್ಸು ಮತ್ತು ಎಲಿಫೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಟೈಗರ್ಸ್ ಏನು ಎಕಾಲಜಿಕಲ್ ಇಂಜಿನಿಯರ್ಸ್ ಅಥವಾ ಹ್ಯಾಬಿಟಾಟ್ ಇಂಜಿನಿಯರ್ ಅಂತ ಯಾಕೆ ಕರಿತೀವಿ, ಅದು ಪ್ರೇ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡುತ್ತೆ, ಒಂದು ಸಮತಟ್ಟಾಗಿ ಎಲ್ಲದನ್ನು ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದು ಒಂದು ಇದನ್ನು ಎಕಾಲಜಿಕಲ್ ಇಂಜಿನಿಯರ್ ಅಂತ ಕರಿತೀವಿ. ಎಲಿಫೆಂಟ್ಸ್ ಅಂತ ಬಂದಾಗ ಮರ ಗಿಡಗಳನ್ನ ಎಷ್ಟು ಬ್ಯಾಲೆನ್ಸ್ ಮಾಡಬೇಕು, ಎಷ್ಟು ಮರಗಳು ಇರಬೇಕು, ಎಷ್ಟು ಗ್ರಾಸ್ ಲ್ಯಾಂಡ್ಸ್ ಇರಬೇಕು, ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಈ ಹ್ಯಾಬಿಟಾಟ್ನ ಮ್ಯಾನೇಜ್ ಮಾಡುತ್ತೆ. ಬಟ್ ಇದು ಅಂತ ಬಂದರೆ ಯಾವುದು ನಮ್ಮ ಗೆದ್ಲುಳಗಳು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ನೀವು ಬಿದ್ದಿರೋದ ನೋಡ್ಬೋದು, ತರಗುಗಳಾಗಿರ್ಬೋದು, ಮರಗಳಾಗಿರ್ಬೋದು, ಇದನ್ನ ಯಾವುದನ್ನು ನಾವು ಕಾಡಲ್ಲಿ ಎತ್ತಲ್ಲ. ಬಟ್ ಇದನ್ನೆಲ್ಲ ಯಾರು ಮಣ್ಣಿಗೆ ಸೇರಿಸುವಂಥವ್ರು, ಆ ಕೆಲಸ ಮಾಡೋರೆ ಗೆದ್ಲುಳಗಳು. ಏನಂದ್ರೆ ಐಲಿ ಸೆಲ್ಯುಲೋಸ್ ಕಂಟೆಂಟ್ ಇರ್ತದೆ, ಸೆಲ್ಯುಲೋಸ್ ಮತ್ತೆ ಲಿಗ್ನಿನ್ ಇರುತ್ತೆ. ಇದನ್ನ ಹಂಗೆ ಬಿಟ್ರೆ ಇದು ಕೊಳೆಯಕ್ಕೆ ತುಂಬಾ ವರ್ಷಗಳು ಬೇಕಾಗುತ್ತೆ. ಇದನ್ನ ತಿಂದು ಮಣ್ಣಿಗೆ ಸೇರಿಸುವಂತ ಕೆಲಸಗಳು ಇದು ಮಾಡುತ್ತೆ. ಒಂದು ಮತ್ತೆ ಸಾಯಿಲ್ ಫರ್ಟಿಲಿಟಿನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಸಾಯಿಲ್ ಅಲ್ಲಿ ಎರೇಷನ್ಸ್, ಗಾಳಿ, ಮಣ್ಣಲ್ಲಿ ಗಾಳಿ ಆಡುವಿಕೆ, ಮತ್ತೆ ಬಿದ್ದಂತ ಮಳೆ ನೀರನ್ನ ನೀಟಾಗೆ ಫ್ಲೋ ಮಾಡ್ಲಿಕ್ಕೆ, ನೀರೊಳಗೆ ಮಣ್ಣಿನೊಳಗೆ ಹೋಗಕ್ಕೆ ಬಹಳ ಉಪಯೋಗ ಆಗಂತ ಕೆಲಸಗಳನ್ನ ಇದು ಮಾಡುತ್ತೆ. ಇದಕ್ಕೆ ಇದನ್ನ ಎಕಾಲಜಿಕಲ್ ಇಂಜಿನಿಯರ್ಸ್ ಅಂತ ನಾವು ಕರಿತೀವಿ. ಇದು ಬಂದು ನಮ್ಮಲ್ಲಿ ಪ್ರಪಂಚದಲ್ಲಿ 3000 ಅಷ್ಟು ಸ್ಪೀಶೀಸ್ಗಳಿದಾವೆ. 3000 ಅಷ್ಟು ವೆರೈಟೀಸ್ ಅಷ್ಟಿರುವಂಥದ್ದು. ನಮ್ಮ ಭಾರತದಲ್ಲಿ ಬಂದ್ರೆ 300ಕ್ಕೂ ಹೆಚ್ಚು ವೆರೈಟಿನ ನಾವು ನೋಡ್ತೀವಿ. ಅದರಲ್ಲಿ ಮೇನ್ 2 ಕ್ಲಾಸ್ ಕ್ಯಾಟಗರಿ ಬಂದು 2 ಇದು ಸ್ಪೀಶೀಸ್ ಬಂದು ಜೀನಸ್ ಬಂದು ಮ್ಯಾಕ್ರೋಥರ್ಮ್ಸ್ ಮತ್ತೆ ಒಡಾಂಟೋಥರ್ಮ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಕಾಮನ್ ಆಗಿ ಸಿಗುವಂಥದ್ದು ಮ್ಯಾಕ್ರೋಥರ್ಮ್ಸ್ ಮತ್ತೆ ಒಡಾಂಟೋಥರ್ಮ್ಸ್. ನಮ್ಮ ನಾಗುಳೆಯಲ್ಲಿ ಆಗಲಿ, ನಮ್ಮ ಪೆನಿನ್ಸುಲರ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ, ಈ ಭಾಗದಲ್ಲಿ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ. ಇದ್ರ ಮೇಜರ್ ಕೆಲಸಗಳೇನಂದ್ರೆ, ಇವು ಸಬ್ಟೆರೇನಿಯಲ್ ಟರ್ಮೈಟ್ಸ್ ಅಂತ ಕರಿತೀವಿ. ಏನ್ ಮಾಡ್ತವೆ, ಇವು ಗ್ಯಾಲರಿಗಳು ಮಾಡ್ಕೊಳ್ತವೆ. ಇದ್ರ ಸೋಷಲ್ ಸ್ಟ್ರಕ್ಚರ್ ಹೇಳ್ಬಿಡೋಣ. ಫಸ್ಟ್ ಸೋಷಲ್ ಸ್ಟ್ರಕ್ಚರ್ ಬಂದಿದ್ರಲ್ಲಿ ಫಸ್ಟು 3 ಕ್ಲಾಸಿಫಿಕೇಶನ್ ಮಾಡ್ತೀವಿ, ಕ್ಲಾಸ್ಗಳು ಇರ್ತದೆ ಇದರಲ್ಲಿ. ಒಂದು ರಿಪ್ರೊಡಕ್ಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ಇದರಲ್ಲಿ ರಿಪ್ರೊಡಕ್ಟಿವ್ ಕ್ಲಾಸ್ ಅಂತಂದ್ರೆ ರಾಣಿ ರಾಜ ಎರಡೇ ಇರ್ತಾರೆ. ಫಸ್ಟ್ ನಾವು ಕ್ಲಾಸಿಫಿಕೇಶನ್ ನೋಡ್ಬಿಡೋಣ. ವರ್ಕರ್ ಕ್ಲಾಸ್ ಯಾವ ತರ ಇರುತ್ತೆ, ಮತ್ತೆ 3 ವಿಂಗಡಣೆ ಮಾಡ್ತೀವಿ ನಾವು ಕ್ಲಾಸ್ನ. ಅದರಲ್ಲಿ ಫಸ್ಟ್ ಬಂದು ರಿಪ್ರೊಡಕ್ಟಿವ್ ಕ್ಲಾಸ್. ಅದರಲ್ಲಿ ರಾಣಿ ಗೆದ್ಲು ಮತ್ತೆ ರಾಜ ಗೆದ್ಲು ಅಂತ ಹೇಳ್ತೀವಿ, ಕಿಂಗ್ ಮತ್ತೆ ಕ್ವೀನ್ ಅಂತ ಹೇಳ್ತೀವಿ. ಎರಡನೇದು ಬಂದು ವರ್ಕರ್ಸ್ ಅಂತ ಹೇಳ್ತೀವಿ. ವರ್ಕರ್ಸ್ ರೋಲು ಏನಿರುತ್ತೆ, ಇವು ಹೋಗಿ ಮರ ಗಿಡಗಳನ್ನ ಬಿದ್ದಿರೋಂಥ ಮರ ಗಿಡಗಳು, ಒಣಗಿರೋಂಥ ಮರ ಗಿಡಗಳನ್ನ ತಿನ್ನೋಂಥದ್ದು, ಅಥವಾ ಎಲಿಫೆಂಟ್ ಡಂಗ್ ಇರ್ಬೋದು, ಲದ್ದಿಗಳನ್ನ ತಿನ್ನೋಂಥದ್ದು, ಇಂಥ ಕೆಲಸಗಳನ್ನ ಇವು ಮಾಡ್ತಾರೆ. ಅಥವಾ ಒಣಗಿರೋ ಎಲೆಗಳನ್ನ ತಿನ್ನೋಂಥದ್ದು, ಒಣಗಿರೋಂಥ ಗ್ರಾಸ್ಗಳನ್ನ ತಿನ್ನೋಂಥ ಕೆಲಸಗಳು ಇವು ಮಾಡ್ತವೆ ವರ್ಕರ್ಸ್ಗಳು. ಅದ್ರ ಜೊತೆಗೆ ಮಕ್ಳುಗಳು, ಅದು ಯಾರು ಇರ್ತಾರಲ್ಲ, ಮೊಟ್ಟೆಗಳು ಮತ್ತೆ ಅದ್ರ ಮರಿಗಳನ್ನ ಇದು ನರಿಶ್ ಮಾಡ್ತವೆ, ಅಂದ್ರೆ ನರ್ಸಿಂಗ್ ಮಾಡ್ತವೆ ಅಥವಾ ಬ್ರೂಡ್ ಮಾಡ್ತವೆ, ಹೆಲ್ಪ್ ಮಾಡಕ್ಕೆ ಯೂಸ್ ಮಾಡ್ತವೆ. ಮೂರನೇದು ಬಂದು ಸೋಲ್ಜರ್ಸ್ ಅಂತ ಇರ್ತಾರೆ, ಸೈನಿಕರು ಕೆಲಸ ಏನಂದ್ರೆ, ಎಲ್ಲಾರು ಸ್ವಲ್ಪ ಯಾರು ಡಿಸ್ಟರ್ಬ್ ಮಾಡಿದ್ರೆ, ಈ ಮೌಂಡ್ನ ಹೊಡೆದಾಕಿದ್ರೆ ಏನ್ ಮಾಡ್ತವೆ, ಅಥವಾ ಯಾವ್ದೇ ಪ್ರಾಣಿಗಳು ಬಂದು ಸ್ವಲ್ಪ ಇದ್ ಮಾಡಿ ಗೆದ್ಲುಳ ತಿನ್ನಕ್ ಬಂದಾಗ ಇವು ಬಂದು ಡಿಫೆನ್ಸ್ ಮಾಡ್ತವೆ. ಇದರಲ್ಲಿ ಸ್ಟ್ರಾಂಗ್ ಮ್ಯಾಂಡಿಬಲ್ಸ್ ಇರ್ತದೆ. ಈ ಮ್ಯಾಂಡಿಬಲ್ಸ್ ಇದನ್ನ ಇಟ್ಕೊಂಡು ಏನ್ ಮಾಡ್ತವೆ, ಕಚ್ಚುತ್ತವೆ. ಇಲ್ಲ ಅಂದ್ರೆ ಅದ್ರಲ್ಲಿ ಇರೋಂತ ಒಂದು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಹೆಂಗೆ ಅಂದ್ರೆ ರಿಪ್ಲೆಂಟ್ಸ್ ಆಗಿ ಯೂಸ್ ಆಗುತ್ತೆ. ತಿಂದ್ರೂ ಅದು ಜಾಸ್ತಿ ತಿನ್ನಕ್ಕಾಗಲ್ಲ, ರೀಗರ್ಜಿಟೇಟ್, ವಾಮಿಟ್ ಬರುತ್ತೆ ಪ್ರಾಣಿಗಳು ತಿಂದಾಗ.
ಓಕೆ ಈಗ ಇದನ್ನ ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು ಕರಡಿಗಳು ತಿಂತವೆ, ನಮ್ಮ ಕೋತಿಗಳು ತಿನ್ನುತ್ತೆ, ಪ್ಯಾಂಗೋಲಿನ್ಸ್ ತಿನ್ನುತ್ತೆ, ಪಕ್ಷಿಗಳು ತಿನ್ನುತ್ತೆ. ಎಷ್ಟೋ ಸಾವಿರಾರು ಪಕ್ಷಿಗಳು ತಿಂತವೆ ಇದನ್ನು. ನೂರಾರು ಪಕ್ಷಿಗಳಿಗೆ ಇದು ಊಟ ಆಗುತ್ತೆ. ಇದನ್ನೆಲ್ಲ ತಿನ್ಬೇಕಾದ್ರೆ ಇದನ್ನೇನ್ ಮಾಡುತ್ತೆ, ಇದು ಕಾಲೋನಿನ ಡಿಫೆನ್ಸ್ ಮಾಡ್ಕೊಳ್ಳಲಿಕ್ಕೆ ಅಥವಾ ಬೇರೆ ಪಾಪ್ಯುಲೇಷನ್ ಅಂದ್ರೆ ನಂಬರ್ ಆಫ್ ಇದನ್ನ ಕಡಿಮೆ ಮಾಡ್ಕೊಳಕ್ಕೆ ಏನ್ ಮಾಡ್ತಿದ್ದು, ಇದು ತನ್ನ ತಾನೇ ಸೋಲ್ಜರ್ಸ್ಗಳು ಏನ್ ಮಾಡುತ್ತೆ, ಒಂದು ಡಿಫೆನ್ಸ್ ಮಾಡಕ್ ಹೋಗುತ್ತೆ, ಇಲ್ಲ ಅಂದ್ರೆ ತನ್ನ ತಾನೇ ತಿನ್ನಿಸ್ಕೊಳ್ಳೋಕೆ ಇದಾಗುತ್ತೆ. ಇದು ಮೇಜರ್ ಆಗಿ 3 ಕ್ಲಾಸಿಫಿಕೇಶನ್ಸ್. ಇದರಲ್ಲಿ ರಾಣಿ ಮತ್ತೆ ರಾಜನ ಕೆಲಸ ಏನಂದ್ರೆ ಬರೀ ಇದೇನು ಅಂದ್ರೆ ಮೇಟಿಂಗ್ ಮಾಡ್ತವೆ. ರಾಣಿ ಒಂದು ದಿನಕ್ಕೆ 1000ರಿಂದ 1500 ಮೊಟ್ಟೆಗಳನ್ನ ಇಡುತ್ತೆ. ಪ್ರತಿದಿನ 1000ರಿಂದ 1500 ಮೊಟ್ಟೆಗಳನ್ನ ಇದು ಇಡ್ತಾ ಹೋಗ್ತದೆ. ರಾಣಿ ಕೆಲಸ ಇದು ನಮ್ಮಲ್ಲಿ ಇದ್ರದ್ದು ಲೈಫ್ ಸೈಕಲ್ ಬಂದ್ರೆ, ರಾಣಿದು ಲೈಫ್ ಸೈಕಲ್ ಬಂತು ಅಂದ್ರೆ 15ರಿಂದ 20 ವರ್ಷದವರೆಗೂ ಇದು ಬದುಕಿರುತ್ತೆ. ರಾಣಿದು ರೋಲ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಈ ಗೆದ್ಲುಳಗಳಲ್ಲಿ. ಮೇಟಿಂಗ್ ಆದ್ಮೇಲೆ ಏನಾಗುತ್ತೆ, ಮೊಟ್ಟೆಗಳನ್ನ ಇದೇನೋ ಇರ್ತಾನೆ ಹೋಗುತ್ತೆ. ಇದರಲ್ಲಿ ನಾವು ಇನ್ಕಂಪ್ಲೀಟ್ ಮೆಟಾಮಾರ್ಫೋಸಿಸ್ ಅಂತ ಹೇಳ್ತೀವಿ. ಏನಾಗುತ್ತೆ, ಮೊಟ್ಟೆ ಇಡುತ್ತೆ, ರಾಣಿ ಮೊಟ್ಟೆ ಇಡುತ್ತೆ, ಮೊಟ್ಟೆ ಆದ್ಮೇಲೆ ಅದು ಲಾರ್ವಾ ಆಗುತ್ತೆ. ಲಾರ್ವಾಯಿಂದ ಡೈರೆಕ್ಟ್ ಲಾರ್ವಾ ಅಂತ ಹೇಳಲ್ಲ ನಾವು, ಇದು ನಿಮ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಅಡಲ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಅಡಲ್ಟ್ ಅಲ್ಲಿ ಬಂದು ವರ್ಕರ್ಸ್ಗಳಾಗುತ್ತೆ, ಸೋಲ್ಜರ್ಸ್ಗಳಾಗುತ್ತೆ. ಇದರಲ್ಲಿ ಏನಂದ್ರೆ ಬೇರೆ ಬೀಸ್ಗಳಲ್ಲಿ ಅಥವಾ ಇನ್ಸೆಕ್ಟ್ ಇದು ಆಂಟ್ಸ್ಗಳಲ್ಲಿ ಬರೀ ವರ್ಕರ್ಸ್ ಬರೀ ಫಿಮೇಲ್ ಇರ್ತಾರೆ. ಇದ್ರಲ್ಲಿ ಹಂಗಲ್ಲ, ವರ್ಕರ್ಸ್ ಬಂದು ಮೇಲ್ ಫಿಮೇಲ್ ಎರಡೂ ಇರ್ತಾರೆ. ಇದಲ್ದೇನೆ ನೆಕ್ಸ್ಟ್ ಬಂದು ಸೆಕೆಂಡರಿ ರಿಪ್ರೊಡಕ್ಟಿವ್ಸ್ ಅಂತ ಇರ್ತಾರೆ. ಸೆಕೆಂಡರಿ ರಿಪ್ರೊಡಕ್ಟಿವ್ಸ್ ಅಂದ್ರೆ ಎಲ್ಲಾದ್ರೂ ಹೆಚ್ಚು ಕಡಿಮೆ ರಾಣಿ ಏನಾರು ಸತ್ತೋಯ್ತು ಅಥವಾ ರಾಜ ಏನಾರು ಸತ್ತೋಯ್ತು ಅಂದ್ರೆ ಇವೇನಾಗುತ್ತೆ, ರಾಣಿಯಾಗಿ ಆಕ್ಟ್ ಆಗುತ್ತೆ. ಇವು ನೆಕ್ಸ್ಟ್ ಯಾಕಂದ್ರೆ ಸಡನ್ ಕೊಲಾಪ್ಸ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಸಡನ್ ಕಾಲೋನಿನೇ ಕೊಲಾಪ್ಸ್ ಆಗ್ಬಿಡುತ್ತೆ. ಆ ಸಡನ್ ಕೊಲಾಪ್ಸ್ ನ ಅವಾಯ್ಡ್ ಮಾಡಕ್ ಏನ್ ಮಾಡ್ತವೆ, ಸಡನ್ ಆಗಿ ಇವು ರಾಣಿಯಾಗಿ ಎಮರ್ಜ್ ಆಗುತ್ತೆ. ಇವು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತವೆ. ರಾಣಿನೇ ಇದರಲ್ಲಿ ಲೀಡರ್ ತರ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಅದೇ ನಾನು ಹೇಳಿದೆ. ರಾಣಿದು ಮೊಟ್ಟೆ ಇಡೋದೇ ಒಂದು ರೋಲ್ ಅದು. ಯಾಕಂದ್ರೆ ಇಷ್ಟು ಎಲೆತರ್ಗುಗಳು, ಇಷ್ಟು ನಿಮ್ಗೆ ಈ ಕಾಡಲ್ಲಿ ಇದನ್ನೆಲ್ಲ ಬೇಗ ರೀಸೈಕಲ್ ಮಾಡಬೇಕು, ಬೇಗ ಮಣ್ಣಿಗೆ ಹಾಕ್ಬೇಕು ಅಂದ್ರೆ ಇವು ಎಷ್ಟು ಆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮಲ್ಲಿ. ಈ ಉತ್ತನ ಕಟ್ಬೇಕಾದ್ರೆ ಅವು ಕೆಲವೊಂದು ಸೆಲೆಕ್ಟೆಡ್ ಕ್ಲೇಗಳು ಇರ್ತದೆ, ಆ ಮಣ್ಣುಗಳನ್ನ ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಸಲೈವನ್ನ ಯೂಸ್ ಮಾಡುತ್ತೆ ಅದ್ರದ್ದು ಕಟ್ಟಲಿಕ್ಕೆ. ಮತ್ತೆ 3ನೇದಾಗಿ ಅದ್ರದ್ದು ಫೀಕಲ್ ಮ್ಯಾಟರ್, ಅದು ಎಕ್ಸ್ಕ್ರೀಟ್ ಅಂತ ಅದ್ರದ್ದು ವೇಸ್ಟ್ ಏನಿರುತ್ತಲ್ಲ ಅದನ್ನು ಸೇರಿಸಿ ಇದನ್ನ ಮಣ್ಣನ್ನ ಗೂಡ್ನ ಕಟ್ಟುತ್ತೆ. ಈ ಗೂಡ್ ಕಟ್ಟಬೇಕಾದ್ರೂ ಈ ಸ್ಪೆಷಲೈಸ್ಡ್ ಏನಂದ್ರೆ ನೀವು ನೋಡ್ಬೋದು, ಚೇಂಬರ್ಸ್ಗಳು ಅಂತ ಇರ್ತದೆ. ಕೆಳಗಡೆ ಬಂದ್ರೆ ವೆಂಟಿಲೇಷನ್ಸ್ಗಳು ಇರ್ತದೆ, ಚಿಮ್ನಿ ಎಫೆಕ್ಟ್ಸ್ಗಳು ಏನಿರುತ್ತೆ ಆ ಥರ ಇರುತ್ತೆ. ಮತ್ತೆ ಇದು ನೋಡ್ಬೋದು ನೀವು ಹೆಂಗಿದೆ ಅಂತ. ಬೇಸ್ ಸ್ವಲ್ಪ ದೊಡ್ಡದಾಗಿದೆ, ಮೇಲೆ ಹೋಗ್ತಾ ಹೋಗ್ತಾ ಪೆನಿಕಲ್ ಸ್ಟ್ರಕ್ಚರ್ಸ್ ಇದೆ. ಇದು ಯಾಕೆ ಈ ತರ ಉಪಯೋಗ ಅಂತಂದ್ರೆ, ಒಂದು ಟೆಂಪರೇಚರ್ನ ರೆಗ್ಯುಲೇಷನ್ ಮಾಡಕ್ಕೆ. ಟೆಂಪರೇಚರ್ ಅಂದ್ರೆ ಇದು ಫಸ್ಟ್ ಮೌಂಟ್ ಸ್ಟೆಬಿಲಿಟಿ. ಈ ನಮ್ಮ ದೇಶದಲ್ಲಿ ಇದು 2ರಿಂದ 3 ಮೀಟರ್ ವರೆಗೂ ಬರುತ್ತಷ್ಟೇ. ಇದೇ ನಮ್ಮ ಆಫ್ರಿಕಾ ಖಂಡದಲ್ಲಿ ಏನಾಗುತ್ತೆ, ಇದು 10ರಿಂದ 15 ಅಡಿವರೆಗೂ ಬರೋಂತ ಇದೆ. 15 ಅಡಿ ಹಾಗಾಗಿ ಏನಾಗುತ್ತೆ, ಅಲ್ಲಿಗೆ ಸ್ಟ್ರೆಂತ್ ಬೇಕು ಅಂದ್ರೆ ಇದೇನ್ ಮಾಡುತ್ತೆ, ಬೇಸ್ನ ದೊಡ್ಡದು ಮಾಡುತ್ತೆ, ಅಲ್ಲಿಂದ ಈ ತರ ಸ್ಟ್ರಕ್ಚರ್ನ ಕಟ್ಕೊಂಡು ಹೋಗುತ್ತೆ. ಈ ತರ ರಿಂಕಲ್ಸ್ ಫೋಲ್ಡ್ಸ್ಗಳು ಯಾಕೆ ನಮ್ಗೆ ಈ ತರ ಕಾಣುತ್ತೆ ಅಂತಂದ್ರೆ, ಈಗ ಬೆಳಗ್ಗೆ ಸೂರ್ಯನ ಕಿರಣ ಇಲ್ಲಿಗೆ ಬಿತ್ತು ಅಂದ್ರೆ, ಒಂದ್ ಸೈಡ್ ಬಿತ್ತು ಅಂದ್ರೆ ಈ ಕಡೆ ಫುಲ್ ಕೂಲ್ ಆಗಿರುತ್ತೆ, ಈ ಕಡೆ ಬಿದ್ದಾಗ ಈ ಕಡೆ ಕೂಲ್ ಆಗಿರುತ್ತೆ. ಏನಂದ್ರೆ 150% ಆಫ್ ದ ಇದು ಹೀಟ್ ಆದ್ರೂ 50% ಕೂಲ್ ಆಗಿರುತ್ತೆ. ಇದು ಏನಂದ್ರೆ ಒಳಗಡೆ ಇದನ್ನ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾರ್ಮಲ್ ಆಗಿ 10 ಡಿಗ್ರಿ ಟು 29-30 ಡಿಗ್ರಿ ಒಳಗೆ ಇಂಟರ್ನಲ್ ಇದಿರ್ಬೇಕು, ಟೆಂಪರೇಚರ್ ಅಷ್ಟಿರ್ಬೇಕು. ಜಾಸ್ತಿ ಆದ್ರೆ ಏನಾಗುತ್ತೆ, ಒಳಗಡೆ ಇರೋಂಥ ಲಾರ್ವಾಗಳು ಸತ್ತೋಗುತ್ತೆ. ಇನ್ನು ಬ್ರೂಡಿಂಗ್ ಚೇಂಬರ್ ಅಲ್ಲಿ ಇರೋಂಥದಕ್ಕೆ 18 to 20 ಡಿಗ್ರಿ ಅಂತ ಹೇಳ್ತೀವಿ, ಅಷ್ಟು ಟೆಂಪರೇಚರ್ ಅದು ಮೇಂಟೈನ್ ಮಾಡ್ತಾ ಇರ್ಬೇಕು. ಒಳಗಡೆ ಏನಾಗುತ್ತೆ, ಬ್ರೂಡಿಂಗ್ ಚೇಂಬರ್ಸ್ ಗಳು ಇರುತ್ತೆ, ಫಂಗಸ್ ಕಲ್ಚರ್ ಮಾಡಿರೋಂಥ ಒಂದು ಕ್ಯೂಬ್ಸ್ಗಳು ಇರ್ತದೆ, ಮತ್ತೆ ವೆಂಟಿಲೇಷನ್ ಚಿಮ್ನೀಸ್ಗಳು ಇರ್ತದೆ. ಹೀಟ್ ಜಾಸ್ತಿ ಆದ್ರೂ ಇದು ಹೊರಗಡೆ ಹೋಗಂತ ಒಂದು ಮೆಕಾನಿಸಮ್ಸ್ ಇರ್ತದೆ. ಮತ್ತೆ ಮಾಯಿಶ್ಚರ್ ಕನ್ಸರ್ವೇಷನ್ಸ್ ಪಾಯಿಂಟ್ಸ್ಗಳು ಇರ್ತದೆ. ಇದಿಷ್ಟು ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗೋಂಥದ್ದು ಈ ವೃತ್ತದಲ್ಲಿ. ಈ ಫೋಲ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಫೋಲ್ಡ್ಸ್ ಇದ್ದಷ್ಟು ನಮ್ಗೆ ಏನಾಗುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮತ್ತೆ ಇದು ಮಣ್ಣನ್ನ ನೀವು ಸಲೈವ ಮತ್ತೆ ಮಣ್ಣು ಮತ್ತೆ ಎಕ್ಸ್ಟ್ರೀಟ್ ಆಗಿ ಮಿಕ್ಸ್ ಮಾಡಿದಾಗ ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮತ್ತೆ ಇದೇನು ಮಳೆ ಬಿದ್ರು ಏನಾಗುತ್ತೆ, ನಮ್ಗೆ ಒಂದು ವಾಟರ್ ಪ್ರೂಫ್ ಆಗಿ ಆಕ್ಟ್ ಆಗುತ್ತೆ. ಒಳಗಡೆ ತೇವ ಆಗಲ್ಲ, ಎಂತ ಜೋರ್ ಮಳೆ ಆದ್ರೂ ಇದು ತೇವ ಆಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಯಾವುದೇ ಪ್ರಾಣಿಗಳು ಹೊಡೆದ್ರು ಇದು ಈಸಿಯಾಗಿ ಕಟ್ಟ ಅಂತ ಮೆಟೀರಿಯಲ್ ಕಟ್ಟ ಅಂತ. ಇದನ್ನ ಯಾರು ಡೈರೆಕ್ಷನ್ ಕೊಟ್ಟು ಕಟ್ಸೋಂಥದ್ದಿಲ್ಲ. ಇದು ಏನಾಗುತ್ತೆ, ತಮ್ಮಲ್ಲೇನೆ ಎಲ್ಲಾ ವರ್ಕರ್ಸ್ಗಳು ಒಗ್ಗೂಡಿ ನಾವೇನ್ ಹೇಳ್ತೀವಿ ಫೆರಮೋನ್ಸ್ ಅಥವಾ ಕೆಮಿಕಲ್ಸ್ ಅಥವಾ ಏನ್ ಕಮ್ಯುನಿಕೇಟ್ ಹೆಂಗ್ ಮಾಡ್ತವೆ ಅಂದ್ರೆ,
ಎಲ್ಲ ಸೇರಿ ಇದನ್ನ ಕಟ್ತವೆ. ಇದಕ್ಕೆ ಯಾರು ಲೀಡರ್ಸ್ ಅಂತ ಇರಲ್ಲ, ಇದನ್ನ ಇದೇ ತರ ಕಟ್ಟಬೇಕು, ಇದೇ ತರ ಕಟ್ಟಬಾರ್ದು ಅನ್ನೋದು ಯಾರು ಹೇಳ್ಕೊಡಲ್ಲ. ಎಲ್ಲ ಸೇರಿಸಿ ಒಂದು ಇದನ್ನ ಕಟ್ತವೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಒಂದು ನಾನು ಆಗ್ಲೇ ಹೇಳ್ದಂಗೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ, ಇನ್ನೊಂದು ಇನ್ಸುಲೇಷನ್ ಮೆಟೀರಿಯಲ್ಸ್. ಹೀಟು ತುಂಬಾ ಜಾಸ್ತಿ ಆಗ್ಬಿಡ್ಬಾರ್ದು, ಹೊರಗಡೆ ಅಂತ ಹೀಟು ಒಳಗಡೆ ಬರಬಾರ್ದು, ಹೊರಗಡೆ ಅಂತ ಹೀಟು ಹೊರಗಡೆ ಬರಬಾರ್ದು. ಈ ತರ ಒಂದನ್ನ ಸಿಸ್ಟಮ್ ಇದು ಬ್ಯಾಲೆನ್ಸ್. ಎಷ್ಟು ದಿನ ತೆಗೆದುಕೊಳ್ಳೋ ಸರ್ ಒಂದು 5 ಅಡಿ ಉದ್ದ ಕಟ್ಟಲಿಕ್ಕೆ? ಟೈಮ್ ತಗೊಳ್ತದೆ ಅವು, ಬಟ್ ಬೇಗ ಮಾಡ್ತವೆ. ಒಂದ್ ಸ್ಟೇಜ್ ಬೈ ಸ್ಟೇಜ್ ಅವು ಕಟ್ತಾ ಹೋಗ್ತದೆ, ಬಟ್ ಬಹಳ ಫಾಸ್ಟ್ ಆಗಿ ಕಟ್ತಾ ಹೋಗುತ್ತೆ. ಈಗ ನೀವು ಇಲ್ಲೇನಾದ್ರು ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಈಗ ಮಳೆಗಾಲದಲ್ಲಿ ಸ್ವಲ್ಪ ಬಿತ್ತು ಇದಾಯ್ತು ಅಂದಾಗ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿ ಮೆಸೇಜ್ ಹೋಗುತ್ತೆ, ಇಲ್ಲಿಂದ ಮೆಸೇಜ್ ಹೋಗುತ್ತೆ. ಇದೆಲ್ಲ ಏನಂದ್ರೆ ಬೈ ಟ್ಯಾಕ್ಟಿಕಲ್ ಕಮ್ಯುನಿಕೇಶನ್ ಅಥವಾ ವರ್ಬಲ್ ಕಮ್ಯುನಿಕೇಶನ್ ಇದ್ರಲ್ಲಿ ನಡೆಯಲ್ಲ. ಒಂದು ಟ್ಯಾಕ್ಟೈಲ್ ಟಚ್ ಟು ಟಚ್ ಮಾಡ್ತವೆ, ಟಚ್ ಮಾಡಿ ಇದು ಮಾಡ್ತವೆ. ಇನ್ನೊಂದು ಬಂದು ಫೆರೋಮೋನ್ಸ್, ಕೆಮಿಕಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಡಿಸ್ಪ್ಲೇ ಮಾಡ್ತವೆ. ಇದಿಷ್ಟು ಇದು ನಮ್ಮಲ್ಲಿ ಓಪನ್ ಇರೋದು ಏನ್ ಸರ್ ಇದು? ಅದು ಅವೇ ಓಪನ್ ಬಿಟ್ಕೊಂಡ್ರೆ ಇದು ಈ ಉತ್ತದಲ್ಲಿ ಸ್ವಲ್ಪ ಓಪನ್ ಇದೆ, ಬಟ್ ಕೆಲವು ಲೈವ್ ಟರ್ಮೈಟ್ ಮೌಂಟ್ಸ್ ಅಲ್ಲಿ ಓಪನ್ ಇರಲ್ಲ, ಅವು ಫುಲ್ ಕ್ಲೋಸ್ ಮಾಡ್ತವೆ. ಟೆಂಪರೇಚರ್ನ ಇದು ಮಾಡಲಿಕ್ಕೆ ಫುಲ್ ಕ್ಲೋಸ್ ಮಾಡಿರ್ತವೆ. ಬಟ್ ಇಂಥ ಉತ್ತದೊಳಲ್ಲಿ ಸ್ವಲ್ಪ ಚಾನ್ಸಸ್ ಹಾವುಗಳು ಸೇರೋಂಥ ಚಾನ್ಸಸ್ ಇರುತ್ತೆ. ಅದು ನಾವು ಹೇಳ್ತೀವಿ ಡೆಡ್ ಟರ್ಮೈಟ್ ಮೌಂಟ್, ವೈಟ್ ಆ್ಯಂಟ್ ಮೌಂಟ್ ಅಂತ ಹೇಳ್ತೀವಿ ಇದನ್ನು. ಅವಾಗ ಅಲ್ಲಿ ಮಾತ್ರ ಇದು ನಮಗೆ ಹಾವುಗಳು ನೋಡ್ಲಿಕ್ಕೆ ಸಿಗ್ತದೆ. ಬಟ್ ಲೈವ್ ಆ್ಯಂಟ್ ಮೌಂಟ್ಸ್ ಒಳಗೆ ಹಾವುಗಳು ಇರಲ್ಲ. ಗೆದ್ದಲುಗಳು ಇರೋ ಉತ್ತದಲ್ಲಿ ಹೆಚ್ಚಾಗಿ ಹಾವುಗಳು ಇರಲ್ಲ, ಹೆಚ್ಚಾಗಲ್ಲ, ಹೋಗೋದೇ ಇಲ್ಲ. ಅಂದ್ರೆ ಡೆಡ್ ಅಂದ್ರೆ ಯಾವಾಗ ಆಗುತ್ತೆ ಸರ್? ಅವೆಲ್ಲ ಬಿಟ್ಟು ಹೋಗ್ಬೇಕಾ? ಇದೆಲ್ಲ ಬಿಟ್ಟು ಹೋಗುತ್ತೆ. ಯಾವ್ದು ಒಂದು ರಾಣಿ ಸತ್ತೋಯ್ತು, ಅದನ್ನ ಯಾರು ಮೇಂಟೈನ್ ಮಾಡಕ್ ಇನ್ಯಾರು ಬರ್ಲಿಲ್ಲ, ಸೆಕೆಂಡರಿ ರಿಪ್ರೊಡಕ್ಟಿವ್ಸ್ ಯಾರು ಬರ್ಲಿಲ್ಲ ಅಂತ ಟೈಮಲ್ಲಿ ಸತ್ತೋಗ್ತವೆ. ಆಗ ಸತ್ತಾದ್ಮೇಲೆ ಏನಾಗುತ್ತೆ, ಅದು ಇದಾಗುತ್ತೆ. ಇಲ್ಲ ಕೆಲವೊಂದ್ಸಲ ಏನೇನಾಗುತ್ತೆ, ಈಗ ನಾವು ಮಳೆ ಆದಾಗ ನೋಡ್ತೀವಿ, ನಿಮ್ಗೆ ರೆಕ್ಕೆ ಹುಳಗಳು ಅಂತ ಹೇಳ್ತೀವಿ ನಾವು. ಮಳೆ ಆದಾಗ ಪ್ರೀ ಮಾನ್ಸೂನ್ ಟೈಮಲ್ಲಿ ಅವು ಸ್ವಾಮಿಂಗ್ ಅಂತ ಹೇಳ್ತೀವಿ. ಸ್ವಾಮಿಂಗ್ ಅಂದ್ರೆ ಎಮರ್ಜ್ ಆಗಂತದ್ದು. ಇಲ್ಲೇನಾಗುತ್ತೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಆಫ್ ಇದು ಚೆನ್ನಾಗಿ ಬರ್ತಿದೆ. ಇದ್ರಲ್ಲಿ ರಾಣಿ ಆಗಂತ ಕೆಪಾಸಿಟಿನೂ ಇರ್ತದೆ, ರಾಜ ಆಗಂತ ಕೆಪಾಸಿಟಿ ಇರ್ತದೆ. ಇವೆಲ್ಲ ಏನ್ ಮಾಡ್ತವೆ, ಸ್ವಾಮಿಂಗ್ ಟೈಮಲ್ಲಿ ಏನ್ ಮಾಡುತ್ತೆ, ಮಾನ್ಸೂನ್ ಆದ್ಮೇಲೆ, ಮಳೆ ಆದ್ಮೇಲೆ ಒಂದು ನೈಟ್ ಅಲ್ಲಿ ಎಮರ್ಜ್ ಆಗುತ್ತೆ ಹೊರಗಡೆಯಿಂದ. ಇದನ್ನ ಓಪನ್ ಮಾಡ್ಕೊಡ್ತವೆ ಎಮರ್ಜ್ ಆಗಕ್ಕೆ. ಇವೇನಾಗುತ್ತೆ, ಒಂದು ಇದು ಆಂಟಿ ಪ್ರಿಡೇಟರಿ ಸ್ಟ್ರಾಟಜಿಸ್ಗಳು. ಈ ಕಾಲೋನಿನೇ ಸ್ಟ್ರೆಂತ್ ಆಗಿರೋದು, ಪ್ಲಸ್ ಈ ಪಾಪ್ಯುಲೇಷನ್ ಅಲ್ಲಿ ಓವರ್ ಕ್ರೌಡ್ ಆಗಿರುತ್ತಲ್ಲ, ಇದೆಲ್ಲ ಹೊರಗಡೆ ಬರುವಂಥದ್ದು. ಈ ಹೊರಗಡೆ ಬಂದಂತ ರೆಕ್ಕೆ ಹುಳಗಳಲ್ಲಿ ಒಂದು ಮೇಟಿಂಗ್ ಇದು ಮಾಡ್ತದೆ, ಚಾನ್ಸಸ್ ಸಿಗುತ್ತೆ, ರಿಪ್ರೊಡಕ್ಟಿವ್ಸ್ ಆಗ್ತವೆ, ಗೂಡು ಹುಡುಕ್ತವೆ. ಈ ಥರ ಯಾವ್ದಾರು ಖಾಲಿದ್ರೆ ಹುಡುಕ್ತವೆ, ಇಲ್ಲ ಅಂದರೆ ಹೊಸ ಗೂಡನ್ನ ಮಾಡಿ ಅಲ್ಲಿ ಮತ್ತೆ ಇನ್ನೊಂದು ಹೊಸ ಇದನ್ನ ಕಾಲೋನಿನ ಎಸ್ಟಾಬ್ಲಿಷ್ ಮಾಡ್ತವೆ. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಸ್ವಾಮಿಂಗ್ ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಏನಂತ ರೆಕ್ಕೆ ಹುಳಗಳು ಹೊರಗಡೆ ಬರೋಂಥದ್ದು. ಈ ಬರೋಂಥ ಟೈಮಲ್ಲಿ ನಮ್ಮ ಕಾಡಲ್ಲಿ ತುಂಬಾ ಪಕ್ಷಿಗಳಿಗೆ, ತುಂಬಾ ಮತ್ತೆ ಕೋತಿಗಳು ಇರ್ಬೋದು, ಅಥವಾ ನಮಗೆ ಫ್ಯಾಂಗೋಲಿನ ಚಿಪ್ಪಂದಿಗಳು ಮತ್ತೆ ತುಂಬಾ ಪಕ್ಷಿಗಳು, ನವಿಲುಗಳಾಗಿರ್ಬೋದು, ಇವೆಲ್ಲ ತಿಂತವೆ ಜಾಸ್ತಿ ಇದನ್ನು.